Good morning students. In last class we were discussed about a topic called motherboard, right? What is motherboard and what are the types of a motherboard? And after the motherboard the topic is components of a motherboard. But I will skip this topic because I will continue it in a regular class. Regular class ಯಾವಾಗ ಸ್ಟಾರ್ಟ್ ಆಗುತ್ತೆ ಅಲ್ಲ ಅವಾಗ ಏನು ಮಾಡ್ತೀನಿ ಈ ಕಾಂಪೋನೆಂಟ್ಸ್ ಆಫ್ ಮದರ್ಬೋರ್ಡ್ ಅನ್ನೋ ಟಾಪಿಕ್ನ ಕವರ್ ಮಾಡ್ತೀನಿ. ಬಟ್ ಈಗ ಆನ್ಲೈನಲ್ಲಿ ಇರೋದ್ರಿಂದ ವಿಲ್ ಸ್ಟಾರ್ಟ್ ಡೈರೆಕ್ಟ್ಲಿ ದ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ನ ನಾವು ಇವತ್ತಿಗೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಚಾಪ್ಟರಲ್ಲಿ ಕಾಂಪೋನೆಂಟ್ಸ್ ಆಫ್ ಮದರ್ಬೋರ್ಡ್ ಒಂದು ಟಾಪಿಕ್ ಉಳಿದಿದೆ. ಸೊ ದೊಡ್ಡದಿದ್ದ ಟಾಪಿಕ್ಕು ರೆಗ್ಯುಲರ್ ಕ್ಲಾಸ್ ಇದ್ದಾಗ ಸ್ಟಾರ್ಟ್ ಮಾಡೋಣ. ಅದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ಚಾಪ್ಟರ್ ಸೆಕೆಂಡ್ನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ದ ನೇಮ್ ಆಫ್ ದಿಸ್ ಚಾಪ್ಟರ್ ಸೆಕೆಂಡ್ ಈಸ್ Boolean algebra. Boolean algebra. Boolean algebra ಅಂತಂದ್ರೇನು? The algebra which deals with the binary number system. Binary number system ಅಂದ್ರೆ ಗೊತ್ತಿರ್ಬೋದು ಅನ್ಕೊಂತೀನಿ, ಫಸ್ಟ್ ಇಯರ್ ಅಲ್ಲಿ ಕಲಿತಿರ್ತಾರೆ. ನಮ್ಮ ಕಂಪ್ಯೂಟರಲ್ಲಿ ಏನೇ ಒಂದು ಕ್ಯಾಲ್ಕುಲೇಷನ್ಸ್ ಆದ್ರೂ ಇನ್ ಟರ್ಮ್ಸ್ ಆಫ್ ಝೀರೋಸ್ ಆ್ಯಂಡ್ ಒನ್ಸ್, ಹೌದಾ? ಅಲ್ಲಿ ಏನು ಮಾಡುತ್ತೆ, ಕಂಪ್ಯೂಟರ್ಗೆ ಅರ್ಥ ಆಗೋ ಲ್ಯಾಂಗ್ವೇಜ್ ಅಂದ್ರೆ ಮಷಿನ್ ಲ್ಯಾಂಗ್ವೇಜ್. ಆ ಮಷಿನ್ ಲ್ಯಾಂಗ್ವೇಜಲ್ಲಿ ಎರಡು ವ್ಯಾಲ್ಯೂ ಮಾತ್ರ ನಾವು ಯೂಸ್ ಮಾಡ್ತೀವಿ, 0 and 1. ಓಕೆ, ಅದನ್ನ ನಾವೇನಂತ ಕರಿತೀವಿ, ಬೈನರಿ ನಂಬರ್ ಸಿಸ್ಟಮ್ ಅಂತ ಕರಿತೀವಿ. ದಿಸ್ ಬೂಲಿಯನ್ ಆಲ್ಜಿಬ್ರಾ ಅಂದರೆ ದ ಆಲ್ಜಿಬ್ರಾ ವಿಚ್ ಡೀಲ್ಸ್ ವಿತ್ ದ ಬೈನರಿ ನಂಬರ್ ಸಿಸ್ಟಮ್. ಓಕೆ, and these Boolean algebras are used to design the logic circuits. ಯಾಕೆ ಯೂಸ್ ಮಾಡ್ತಾರೆ ಆ ಬೂಲಿಯನ್ ಆಲ್ಜಿಬ್ರಾ ಅಂತಂದರೆ ಲಾಜಿಕ್ ಸರ್ಕ್ಯೂಟ್ಸ್ನ ಡಿಸೈನ್ ಮಾಡಲಿಕ್ಕೆ. ಯಾಕೆ ಬೇಕು ಲಾಜಿಕ್ ಸರ್ಕ್ಯೂಟ್ಸ್? ಲಾಜಿಕ್ ಸರ್ಕ್ಯೂಟ್ಸ್ ಆರ್ ಯೂಸ್ಡ್ ಬೈ ದ ಪ್ರೊಸೆಸರ್ಸ್ ಆಫ್ ದ ಕಂಪ್ಯೂಟರ್. ಕಂಪ್ಯೂಟರಲ್ಲಿ ಏನು ಪ್ರೊಸೆಸರ್ಸ್ ಇರುತ್ತೆ ಅಲ್ಲ, ಆ ಪ್ರೊಸೆಸರ್ಸ್ ಏನು ಮಾಡುತ್ತೆ, ಲಾಜಿಕ್ ಸರ್ಕ್ಯೂಟ್ಸ್ನ ಯೂಸ್ ಮಾಡುತ್ತೆ. ಸೊ ಆ ಲಾಜಿಕ್ ಸರ್ಕ್ಯೂಟ್ಸ್ನ ಡಿಸೈನ್ ಮಾಡಲಿಕ್ಕೆ ವಿ ಆರ್ ಯೂಸಿಂಗ್ ದಿಸ್ ಬೂಲಿಯನ್ algebra. Okay, and the inventor of this Boolean algebra is ಜಾರ್ಜ್ ಬೂಲೆ. ಜಾರ್ಜ್ ಬೂಲೆ ಅನ್ನೋ ವ್ಯಕ್ತಿ ಈ ಬೂಲಿಯನ್ ಆಲ್ಜಿಬ್ರಾ ಅನ್ನೋ ಕಾನ್ಸೆಪ್ಟ್ನ ಫೌಂಡ್ ಮಾಡಿದ್ದಾರೆ, ಕಂಡುಹಿಡಿದಿದ್ದಾರೆ ಅಂತ ಅರ್ಥ. ಓಕೆ, ಆಲ್ಜಿಬ್ರಾ ಅಂತಂದ್ರೆ ದಟ್ ಡೀಲ್ಸ್ ವಿತ್ ದ ಬೈನರಿ ನಂಬರ್ ಸಿಸ್ಟಮ್ is called as a Boolean algebra, and it is used to develop or design the logic circuits which are used by the processor of the computer system. Okay. ಈ ಬೂಲಿಯನ್ ಆಲ್ಜಿಬ್ರಾದಲ್ಲಿ ಫಸ್ಟ್ ಟಾಪಿಕ್ ಬರೋದು ನಮಗೆ ಲಾಜಿಕ್ ಗೇಟ್ಸ್ ಅಥವಾ ಲಾಜಿಕ್ ಆಪರೇಷನ್ಸ್ ಅಂತ. ಲಾಜಿಕ್ ಆಪರೇಷನ್ಸ್ ಆರ್ ಲಾಜಿಕ್ ಆಪರೇಟರ್. ನಾವು ಬೂಲಿಯನ್ ಆಲ್ಜಿಬ್ರಾದಲ್ಲಿ ಸಿಗೋದು ಎರಡೇ ಎರಡು ವ್ಯಾಲ್ಯೂ, ದಟ್ ಈಸ್ 0 and 1. ಓಕೆ, ಆ್ಯಂಡ್ ವಿ ಆರ್ ಯೂಸಿಂಗ್ ಓನ್ಲಿ 2 ಸ್ಟೇಟ್ಮೆಂಟ್ಸ್ ಇನ್ ದಿಸ್ ಬೂಲಿಯನ್ ಆಲ್ಜಿಬ್ರಾ. ಯಾವ್ದು ಅಂತಂದ್ರೆ ಫಾಲ್ಸ್ ಆ್ಯಂಡ್ ಟ್ರೂ. ಫಾಲ್ಸ್ ಮತ್ತು ಟ್ರೂ. 0 ಅಂದ್ರೆ ಏನು ಇಂಡಿಕೇಟ್ ಮಾಡುತ್ತೆ, ಅದು ಫಾಲ್ಸ್ ಅಂತ. 1 ಅಂದ್ರೆ ಏನು ಇಂಡಿಕೇಟ್ ಮಾಡುತ್ತೆ, ಟ್ರೂ ಅಂತ. Only these two values and these two statements are used in this Boolean algebra. So Boolean algebra dalle baro ee concept allu logic operations ಅಥವಾ logic operators allu we are using only two statements, that is true or false, or two values, that is 0 and 1. In logic operations ಅಥವಾ ಲಾಜಿಕ್ ಆಪರೇಟರ್ಸ್ ಅಲ್ಲಿ we are getting 3 types of operators. First one ಬರುತ್ತೆ OR operator. The first operator is a OR operator. This operator operates on a single variable, and operation performed by NOT operator is called as a complementation, and the symbol we are using for it is a bar. The OR ಅನ್ನೋ symbol, the first is NOT.
logic operator which is deals or which is used with the only single value. Single value ಜೊತೆ perform ಮಾಡೋದನ್ನ ನಾವು not operator ಅಂತ ಕರಿತೀವಿ. And it is the complementary of the value. Complementary ಅಂತಂದ್ರೆ opposite value ಅಂತ ಕರಿತೀವಿ. And the symbol used for this not operator is bar ಅಂತ ಕರಿತೀವಿ. Okay, bar symbol ಯೂಸ್ ಮಾಡ್ತೀವಿ. For example, ಪ್ರತಿಯೊಂದಕ್ಕೂ ಅದರದೇ ಆದಂಥ ಒಂದು ಟ್ರೂತ್ ಟೇಬಲ್ ಅಂತ ಸಿಗುತ್ತೆ. ದ ಟ್ರೂತ್ ಟೇಬಲ್ ಈಸ್ ಅ ಟೇಬಲ್ ವಿಚ್ ರೀಪ್ರೆಸೆಂಟ್ಸ್ ಆಲ್ ಪಾಸಿಟಿವ್ ವ್ಯಾಲ್ಯೂಸ್ ಆಫ್ ಅ ಲಾಜಿಕಲ್ ವೇರಿಯೇಬಲ್ಸ್ ಸ್ಟೇಟ್ಮೆಂಟ್ಸ್ ಅಲಾಂಗ್ ವಿತ್ ಆಲ್ ಪಾಸಿಬಲ್ ರಿಸಲ್ಟ್ಸ್ ಫಾರ್ ದ ಗಿವನ್ ಕಾಂಬಿನೇಷನ್ಸ್ ಆಫ್ ಅ ವ್ಯಾಲ್ಯೂಸ್. ಟ್ರೂತ್ ಟೇಬಲ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ಎಲ್ಲ ಪಾಸಿಬಲ್ ವ್ಯಾಲ್ಯೂಸ್, ನಾವು ಕೊಟ್ಟಂಥ ವ್ಯಾಲ್ಯೂಸ್ಗೆ ಎಲ್ಲ ಪಾಸಿಬಲ್ ವ್ಯಾಲ್ಯೂಸ್ ಪ್ಲಸ್ ಅದ್ರದ್ದು ಏನಿರುತ್ತೆ ರಿಸಲ್ಟ್ ಇರುತ್ತೆ. ಪ್ರತಿಯೊಂದು ಆಪರೇಟರ್ಗೂ ಒಂದು ಟ್ರೂತ್ ಟೇಬಲ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ನಮಗೆ ಇದರಲ್ಲಿ ಬೂಲಿಯನ್ ಆಲ್ಜಿಬ್ರಾದಲ್ಲಿ ಇರೋದು ಎರಡೇ ವ್ಯಾಲ್ಯೂ 0 and 1. ನಾಟ್ ಆಪರೇಟರ್ ಅಂತಂದ್ರೆ ಇಟ್ ಆಪರೇಟ್ಸ್ ಆನ್ ಅ ಸಿಂಗಲ್ ವ್ಯಾಲ್ಯೂ ಮಾತ್ರ ನಮಗೆ ನಾಟ್ ಆಪರೇಟರ್ ಯೂಸ್ ಮಾಡಲಿಕ್ಕೆ ಬರುತ್ತೆ. ಸೊ ನಾರ್ಮಲ್ ಎಕ್ಸ್ ವ್ಯಾಲ್ಯೂ ಅಂತಂದ್ರೆ 0 and 1. ಎಕ್ಸ್ ಬಾರ್ ಅಂದ್ರೆ ಇಟ್ ಇಂಡಿಕೇಟ್ಸ್ ಅ ನಾಟ್ ಆಪರೇಟರ್. ಮೇಲ್ಗಡೆ ಏನು ಬಾರ್ ಕೊಟ್ಟಿದ್ದೀವಲ್ಲ, ಬಾರ್ ಅಂತಂದ್ರೆ ಇಟ್ ಇಂಡಿಕೇಟ್ಸ್ ಅ ನಾಟ್ ಆಪರೇಟರ್. ಅಂದ್ರೆ ಕಾಂಪ್ಲಿಮೆಂಟರಿ, ನಾವು ಕೊಟ್ಟಂತ ವ್ಯಾಲ್ಯೂ ಕಾಂಪ್ಲಿಮೆಂಟರಿ ಇದ್ರೆ ಅದನ್ನ ನಾವು ನಾಟ್ ಅಂತ ಕರಿತೀವಿ. ಕಾಂಪ್ಲಿಮೆಂಟರಿ ಅಂತಂದ್ರೆ ಅಪೋಸಿಟ್. ಈಗ 0 ಇದೆ, ಸೊ 0 ಅಪೋಸಿಟ್ ಇವಾಗ 1 ಆಯಿತು. 1 ಇದೆ, 1 ಅಪೋಸಿಟ್ 0. ಓಕೆ, ದಿಸ್ ಇಸ್ ವಾಟ್ ನಾಟ್ ಆಪರೇಟರ್ ಅಂತ ಕರಿತೀವಿ. ನಾಟ್ ಆಪರೇಟರ್ ಅಂತಂದ್ರೆ ಇಟ್ ಆಪರೇಟ್ಸ್ ಆನ್ ಅ ಸಿಂಗಲ್ ವ್ಯಾಲ್ಯೂ and it use the complementary result and it use the symbol bar ಅಂತ ಕರಿತೀವಿ. ವೆನ್ ಡಯಾಗ್ರಾಮ್ ಅಂತ ಬರುತ್ತೆ. ವೆನ್ ಡಯಾಗ್ರಾಮ್ ಯಾವ ಥರ ಇದೆ ಅಂತಂದ್ರೆ, ಈ ಕಂಪ್ಲೀಟ್ ಸರ್ಕಲ್ ಅಲ್ಲಿ ನಾವೇನು ತಗೋಣ, ಎಕ್ಸ್ ಅಂತ ತಗೋಣ. ಎಕ್ಸ್ ಬಾರ್ ಅಂದರೆ ಏನು ಬರುತ್ತೆ ನಮಗೆ, ಇಲ್ಲೆಲ್ಲೋ ಬರುತ್ತೆ. ಸೊ ಎಕ್ಸ್ ಬಾರ್ ಅನ್ನೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ದಿಸ್ ಎಕ್ಸ್. ಎಕ್ಸಿಗೆ ಎಕ್ಸ್ ಬಾರಿಗೆ ಸಂಬಂಧನೇ ಇಲ್ಲ. ಎಕ್ಸ್ ದ ಅಪೋಸಿಟ್ ನಾವೀಗ ಎಕ್ಸ್ ಬಾರ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅವರ್ ನಾಟ್ ಆಪರೇಟರ್ ಅಂತ ಕರಿತೀವಿ. Next, we'll see the operator called OR. Second logical operator ಏನಿದೆ ಅಂತಂದ್ರೆ OR. ಈ OR ನಾವು ಏನಂತ ಕರಿತೀವಿ, ಬೈನರಿ ಅಡಿಷನ್ ಅಂತ ಕರಿತೀವಿ. Addition of two binary number is called as what? This OR operator ಅಂತ ಕರಿತೀವಿ. And the symbol used for this OR is plus operator. Addition of two binary numbers are called as OR. And the symbol used for this is the plus operator. We'll see the truth table for this. First, not only ನಾವು ಏನು ಯೂಸ್ ಮಾಡ್ತಾ ಇದ್ವಿ, ಒಂದೇ ವ್ಯಾಲ್ಯೂ ಸಿಂಗಲ್ ವ್ಯಾಲ್ಯೂ ಮೇಲೆ ಪರ್ಫಾರ್ಮ್ ಆಗುತ್ತೆ ಅಂತ ಹೇಳಿದೆ, 0 ಅಥವಾ 1 ಅಂತ ಹೇಳಿ. ಇಲ್ಲಿ ಅಡಿಷನ್ ಅಂತೈತೆ, ಬೈನರಿ ಅಡಿಷನ್ ಅಂದರೆ ಅಟ್ ಲೀಸ್ಟ್ ವಿ ವಿಲ್ ನೀಡ್ 2 ವ್ಯಾಲ್ಯೂಸ್, ರೈಟ್? 2 ವ್ಯಾಲ್ಯೂಸ್ ಬೇಕು ನಮಗೆ ಆ್ಯಡ್ ಮಾಡಬೇಕಾಗಿತ್ತಂದ್ರೆ, ಸೊ ವಿಲ್ ಟೇಕ್ 2 values, that is x and y, and the OR operator is x plus y. Okay, ಏನೇನೆಲ್ಲ ವ್ಯಾಲ್ಯೂಸ್ ಬರುತ್ತೆ, 0 and 1, ಓನ್ಲಿ 2 ವ್ಯಾಲ್ಯೂಸ್ ಅಂತ ಹೇಳಿದೆ ನಾನು, 0 and 1. ಏನೆಲ್ಲ ಕಾಂಬಿನೇಷನ್ಸ್ ಬರ್ಬೋದು, ಫಸ್ಟ್ ಏನು ಬರ್ಬೋದು, 0 0 ಬರುತ್ತೆ, ದೆನ್ 0 1 ಬರುತ್ತೆ, 1 0 ಬರುತ್ತೆ, ದೆನ್ 1 1. The combination of these two are like this. 0 ಮತ್ತು 1 ನಾವು ಯಾವ ಥರ ಕಂಬೈನ್ ಮಾಡ್ಬೋದು ಅಥವಾ ಕಾಂಬಿನೇಷನ್ ಮಾಡ್ಬೋದು. ಈ x ಮತ್ತು y ಅನ್ನೋದು ವ್ಯಾಲ್ಯೂಸ್, ದ ರಿಸಲ್ಟ್ ಈಸ್ ಹಿಯರ್ x plus y ಅಂದರೆ OR operator. 0 plus 0 always it will give the value 0. 0 plus 1 1 and 1 plus 0 1 and 1 plus 1 again it is a 1 because
we are using only 0 and 1 value, not 2. 2 numbers ನಮಗೆ ಯೂಸ್ ಮಾಡೋದೇ ಇಲ್ಲ. ಸೊ ನಮ್ಗೆ ಏನು ಬರುತ್ತೆ ಇಲ್ಲಿ ನಮ್ಮ ಟ್ರೂತ್ ಟೇಬಲ್ ಅಲ್ಲಿ ಆರ್ ಆಪರೇಟರ್ ಅಂತಂದ್ರೆ ಈ ತರ ಬರುತ್ತೆ. 1 + 1 ಅಂದ್ರೆ ವಿಲ್ ಗೆಟ್ ದ ಓನ್ಲಿ 1 only because only we are using the two values, that is 0 and 1. Okay, this is about the odd operator. Venn diagram ಯಾವ ತರ ಬರುತ್ತೆ ಅಂದ್ರೆ Venn diagram ಅಂತ ಇದರಲ್ಲಿ ಏನಿದೆ ನಮಗೆ ಟೂ ವ್ಯಾಲ್ಯೂಸ್ ಇದೆ x ಮತ್ತೆ y ಅಂತ ಹೇಳಿ. ಸೊ ನಾವು ಎರಡನ್ನೂ ಆಡ್ ಮಾಡ್ತಾ ಇದ್ದೀವಿ, x ಮತ್ತೆ y ಎರಡನ್ನ ಆಡ್ ಮಾಡ್ತಾ ಇದ್ದೀವಿ. ಸೊ x ಅಲ್ಲಿ ಇರೋದನ್ನು ನಮಗೆ ಆಡ್ ಆಗುತ್ತೆ, y ಅಲ್ಲಿ ಇರೋದನ್ನು ಆಡ್ ಆಗುತ್ತೆ. ಸೊ ಕಂಪ್ಲೀಟ್ ಆಗಿ ಈ x ಮತ್ತೆ ಈ y ಆ್ಯಂಡ್ ಆಡ್ ಮಾಡಿದ್ದೀವಿ. ಇದೆಲ್ಲನೂ ಕೂಡಿ ನಾವು ಏನಂತ ಕರಿತೀವಿ Venn diagram of this or ಅಂತ ಕರಿತೀವಿ. ಅಂದರೆ ಕಂಪ್ಲೀಟ್ ಆಗಿ ಆಡ್ ಮಾಡಿದಾಗ ನಮಗೆ ಏನು ಸಿಗುತ್ತೆ, x ಅಲ್ಲಿರೋ ವ್ಯಾಲ್ಯೂಸ್ ಸಿಗುತ್ತೆ, y ಅಲ್ಲಿರೋ ವ್ಯಾಲ್ಯೂಸ್ ಸಿಗುತ್ತೆ. x + y ಅಂತ ನಾವು ಬರೀತೀವಿ ಅಥವಾ x or y ಅಂತ ಕರಿತೀವಿ. ಈ ತರನು or y. Okay. This is the second operator. And third operator is here and operator. And operator ಅಂತಂದ್ರೆ ಏನು, multiply. Okay, and ಅಂತಂದ್ರೆ multiply, or ಅಂತಂದ್ರೆ addition of two numbers, and ಅಂತಂದ್ರೆ logical multiplication ಅಂತ ಕರೀತೀವಿ. ಯಾವ ಸಿಂಬಲ್ ಯೂಸ್ ಮಾಡ್ತೀವಿ ನಾವು ಇಲ್ಲಿ ಅಂತಂದ್ರೆ ಡಾಟ್ ಯೂಸ್ ಮಾಡ್ತೀವಿ. ಡಾಟ್ ಅಂತ ನಾವು ಬರೀತೀವಿ ಅಥವಾ x and y ಅಂತ ನಾವು ಬರೀತೀವಿ. We'll see the truth table. X value ಇರುತ್ತೆ, y value ಇರುತ್ತೆ, and x into y because it is a multiplication, logical multiplication. We'll see the possible values 0 0 0 1 1 0 1 1. Okay. 0 into 0 always we will get a 0. 0 into 1 again 0. 1 into 0 again 0. 1 into 1 1. This is the truth table of this AND operator. And we'll see the Venn diagram. Venn diagram ಯಾವ ತರ ಯೂಸ್ ಮಾಡ್ತೀವಿ ಅಂತಂದ್ರೆ ಕಂಪ್ಲೀಟ್ ಆಗಿ ಕವರ್ ಮಾಡಿದ್ರೆ ಅದನ್ನ ನಾವೇನಂತ ಕರಿತೀವಿ, ಆರ್ ಅಂತ ಕರಿತೀವಿ. ಆರ್ ಅಂತಂದ್ರೆ ಅಡಿಷನ್ ಅಂತಂದ್ರೆ x ದು ಕಂಟೆಂಟ್ ಬರುತ್ತೆ, y ದು ಕಂಟೆಂಟ್ ಬರುತ್ತೆ. ಬಟ್ ಇಲ್ಲಿ ಆ್ಯಂಡ್ ಅಂತ ಇರ್ತದೆ, x ಆದ್ರೂ ಅಥವಾ x ಮತ್ತು ಆ್ಯಂಡ್ y ಅಂತಂದ್ರೆ ಮಲ್ಟಿಪ್ಲೈ ಮಾಡ್ತೀವಿ. ಇದನ್ನ ಮಾತ್ರ ನಾವೇನು ಮಾಡ್ತೀವಿ ಇವಾಗ ಶೇರ್ ಮಾಡ್ತೀವಿ. This is the Venn diagram for this logical operator AND anta kariteve. These three are the logical operators which are used in a Boolean algebra. Thank you.